ತುಂಬ ಜನರ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರ ಏನು ಕತೆ ಅಂತ. ಯಾಕೆಂದರೆ ತುಂಬ ಜನರಿಗೆ ಒಂದು ಆಸೆ, ವಿಜಯ ರಾಘವೇಂದ್ರ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಅವರು ಯಾವಾಗಲೂ ಕೂಡ ಅಷ್ಟೇ ಚಿನಾರಿ ಮುತ್ತ, ನಮ್ಮ ಪ್ರೀತಿಯ ನಾವು ನೋಡಿದಂಥ ಚಿನಾರಿ ಮುತ್ತ ಅವರ ಒಂದು ಜೀವನದಲ್ಲಿ ಈ ರೀತಿಯಾಗಿದ್ದು ತುಂಬ ಜನರಿಗೆ ನೋವಿದೆ. ಸೊ ಹೀಗಾಗಿ ತುಂಬ ಜನ ಕಮೆಂಟ್ಸ್ಗಳಲ್ಲಿ ಎರಡನೇ ಮದುವೆ ಆಗ್ಬೋದಲ್ವಾ ಆಗಿ ಅಂತೆಲ್ಲ ಕೇಳ್ತಾರೆ. ಬಟ್ ವಿಜಯ ರಾಘು ಅದಕ್ಕೆ ಮನಸ್ಸು ಸಹ ಮಾಡೋದಿಲ್ಲ. ಸ್ಪಂದನನೇ ಮೊದಲು, ಸ್ಪಂದನನೇ ಕೊನೆ. ಅವರ ಒಂದು ಜೀವನದಲ್ಲಿ ಬೇರೆ ಒಂದು ಅಧ್ಯಾಯ ಶುರುವಾಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅವರ ಒಂದು ಅಭಿಪ್ರಾಯ. ಸೊ ಹೀಗಾಗಿ ಈ ಒಂದು ವಿಚಾರವನ್ನು ತಿಳಿಸ್ತಾರೆ. ನನಗೆ ಸ್ಪಂದನ ಬಿಟ್ಟು ಬೇರೆ ಯಾರನ್ನೂ ಕೂಡ ಒಂದು ಸ್ಥಾನದಲ್ಲಿ ಯೋಚನೆ ಮಾಡಲು ಕೂಡ ಸಾಧ್ಯವಾಗೋದಿಲ್ಲ. ಸೊ ಹೀಗಾಗಿ ನಾನು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಟೈಮ್ ಇಲ್ಲ ಅಂತ. ಯಾಕಂದರೆ ವಿಜಯ ರಾಘವೇಂದ್ರ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ಈಗ ಸದ್ಯಕ್ಕೆ 2 ಸಿನಿಮಾಗಳು ಇದೇ ವರ್ಷ ಬರುತ್ತೆ, ರಿಪ್ಪನ್ ಸ್ವಾಮಿ ಮತ್ತು ಅದ್ಭುತವಾದಂಥ ಸಿನಿಮಾ ಸ್ವಪ್ನ ಮಂಟಪ ಅಂತ. ಇನ್ನು ಬೇರೆ ಸಿನಿಮಾಗೂ ಕೂಡ ಸೈನ್ ಮಾಡಿದ್ದಾರೆ. ಡಿಫ್ರೆಂಟ್ ಕಥೆಗಳು, ಪೊಲೀಸ್ ಪಾತ್ರ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಸ್ಟೋರಿ ಲೈನೆಲ್ಲ ಆಯ್ಕೆ ಮಾಡ್ಕೋತಾರೆ. ಸೊ ನಿಮಗೂ ಕೂಡ ಇಷ್ಟನ ವಿಜಯ ರಾಘವೇಂದ್ರ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ. ವಿಜಯ ರಾಘವೇಂದ್ರ ಅವರ ಒಂದು ಕಂಪ್ಲೀಟ್ ಕುಟುಂಬ ಅಂದರೆ ಮಗ ಶೌರ್ಯನೊಟ್ಟಿಗೆ ಸಮಯವನ್ನು ಕಳೆಯುತ್ತಾ ಜೀವನ ಸಾಗಿಸುತ್ತಿದ್ದಾರೆ.